ಮೈಸೂರಿನ ಉದಯಗಿರಿ ಗಲಭೆ ರಹಸ್ಯ ಬಯಲಾಗಿದೆ. ಮೈಸೂರಿನ ಸಿಸಿಬಿ ಪೊಲೀಸರಿಂದ ತನಿಖೆಗೆ ಚುರುಕು ಬಿದ್ದಿರುವ ಬೆನ್ನಲ್ಲೇ ಈಗ ಅದರ ರಹಸ್ಯ ಬಯಲಾಗಿದೆ. ಈ ಹಿಂದೆ ಮೈಸೂರಿನಲ್ಲಿ ಪೋಸ್ಟ್ಗೆ ಸಂಬಂಧಿಸಿದ ಇದರ ಹಿನ್ನೆಲೆಯಲ್ಲಿ ಉದಯಗಿರಿ ಗಲಭೆ ನಡೀತಾ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಹಸ್ಯ ಬಯಲಾಗಿದೆ. ಉದಯಗಿರಿ ಗಲಭೆ ರಹಸ್ಯ ಬಯಲಾಗಿದೆ. ಪೊಲೀಸರ ತನಿಖೆಯಿಂದ ಮೈಸೂರಿನ ಸಿಸಿಬಿ ಪೊಲೀಸರಿಂದ ತನಿಖೆಯ ಚುರುಕು ಆಗಿರುವ ಬೆನ್ನಲ್ಲೇ ಈಗ ಅದರ ರಹಸ್ಯ ಬಯಲಾಗ್ತಾ ಇದೆ. ತನಿಖೆ ವೇಳೆ ಹೊರಬಿದ್ದಿದೆಯಂತೆ ಗಲಭೆ ಹಿಂದಿನ ರಹಸ್ಯ. ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ಬೆನ್ನಲ್ಲೇ ಇವಾಗ ರಹಸ್ಯ ಬಯಲಾಗ್ತಾ ಇದೆ. ಆ ಪೋಸ್ಟ್ ನಿಂದಲೇ ಉದಯಗಿರಿ ಗಲಭೆ ನಡೀತಾ ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ನಿಜಕ್ಕೂ ಆ ಪೋಸ್ಟ್ ನಿಂದಲೇ ಈ ಘಟನೆ ನಡೀತಾ ಏನಾಯ್ತು ಅನ್ನುವ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈಗ ರಹಸ್ಯ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಗಲಭೆ ಉಂಟಾಗಲು ಕಾರಣರಾದವರು ಯಾರು? ಉದಯಗಿರಿ ಪೋಸ್ಟ್ ನಿಂದಲೇ ಗಲಭೆ ನಡೀತಾ ಅಥವಾ ಉದ್ವೇಗಕ್ಕೆ ಒಳಗಾಗಿರ್ತಕ್ಕಂಥ ಭಾಷಣಕಾರನ ಹೇಳಿಕೆಯಿಂದಲೇ ಗಲಭೆ ನಡೀತಾ? ಪೊಲೀಸರಿಗೆ ರಹಸ್ಯ ಬಯಲಾಗಿದೆ. ಇದರ ಬಗ್ಗೆ ಎಲ್ಲಾ ವಿಷಯಗಳ ಬಗ್ಗೆ ಸಿಸಿಬಿ ತನಿಖೆ ಚುರುಕು ಕಾರ್ಯಾಚರಣೆ ನಡೆಸಿದೆ. ಈ ಪೋಸ್ಟ್ನಿಂದಲೇ ಉದಯಗಿರಿ ಗಲಭೆ ನಡೀತಾ ನಿಜಕ್ಕೂ ಆ ಪೋಸ್ಟ್ನಲ್ಲಿ ಏನಿತ್ತು ಎನ್ನುವ ಸಂಬಂಧಪಟ್ಟಂತೆ ಗಲಭೆ ಉಂಟಾಗಲು ಕಾರಣಕರ್ತರು ಯಾರು, ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೆ ಕಾರಣವೇನು, ಎಲ್ಲಾ ವಿಷಯಗಳ ಬಗ್ಗೆ ಸಿಸಿಬಿ ತನಿಖೆ ಚುರುಕುಗೊಂಡಿದೆ. ಆ ಪೋಸ್ಟ್ನಲ್ಲಿ ಏನಿತ್ತು, ಹಾಗಾದ್ರೆ ಗಲಭೆ ಉಂಟಾಗಲು ಕಾರಣರಾದವರು ಆದರೂ ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಂದ ತನಿಖೆ ನಡೆದಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ರಹಸ್ಯ ಬಯಲಾಗಿದೆ. ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಹಸ್ಯ ಬಯಲಾಗಿದೆ. ಆ ಪೋಸ್ಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಮತ್ತು ಕೇಜ್ರಿವಾಲ್ ಅರೆಬೆತ್ತಲೆಯಾಗಿ ನಿಂತಿರತಕ್ಕಂಥ ಭಾವಚಿತ್ರಗಳನ್ನು ಹಿಡಿದು ಆ ಪೋಸ್ಟ್ನಲ್ಲಿ ಉರ್ದು ಬರವಣಿಗೆ ಇರತಕ್ಕಂಥ ಬರವಣಿಗೆಗಳನ್ನು ಬಿತ್ತರವಾಗಿತ್ತು. ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮೂವರ ರಾಜಕಾರಣಿಗಳ ಫೋಟೋ ಮತ್ತು ಉರ್ದು ಭಾಷೆಯನ್ನು ಒಳಗೊಂಡ ಪೋಸ್ಟ್ ಇದಾಗಿತ್ತು. ಆ ಪೋಸ್ಟ್ನಿಂದಲೇ ಈ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತಾ ಅಥವಾ ಯಾವ ಕಾರಣಕ್ಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ರಹಸ್ಯ ಬಯಲಾಗಿದೆ. ಆ ನಾಯಕನ ದೇಹದ ವಿವಿಧ ಭಾಗಗಳಲ್ಲಿ ಮಹಿಳೆಯ ಚಿತ್ರ ಮತ್ತು ಒಂದು ಧರ್ಮಕ್ಕೆ ಸೇರಿದ ಸಾಂಪ್ರದಾಯಿಕ ಮಹಿಳೆಯ ಚಿತ್ರ, ಈ ವ್ಯಕ್ತಿಯೊಬ್ಬ ಪ್ರಾರ್ಥನೆ ಮಾಡುತ್ತಾ ಇರುವ ಚಿತ್ರ, ಎಲ್ಲವನ್ನು ಒಳಗೊಂಡಂತೆ ಆ ಗಲಭೆಗೆ ಕಾರಣವಾಯಿತಾ? ಭಾವಚಿತ್ರದ ಮೇಲಿದ್ದ ಧರ್ಮದ ದೈವದ ವಾಣಿ ಬರಹ ಉರ್ದು ಭಾಷೆಯಲ್ಲಿ ಏನು ಬರೆದಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ರೇಕಕ್ಕೊಳಗಾದ್ರ ಈಗಾಗಲೇ ಬಂದಿದ್ದ ಸುರೇಶ್, ಪೋಸ್ಟ್ ಹಾಕಿದ್ದಕ್ಕಂಥ ಸುರೇಶ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಆತನ ವಾಟ್ಸಪ್ ಮತ್ತು ಇತರ ಖಾತೆಗಳಲ್ಲಿ ಪೋಸ್ಟ್ ಕೂಡ ಮಾಡಿದ್ದ. ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ವಿಷಯಗಳ ಬಗ್ಗೆ ತನಿಖೆ ಚುರುಕುಗೊಂಡಿದೆ ಸಿಸಿಬಿ ಪೊಲೀಸರಿಂದ. ಈ ಎಲ್ಲ ಪ್ರಮುಖ ಪ್ರಶ್ನೆಗಳಿಂದ